ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಲಾಸ್ಟ್ ಸೆಷನಲ್ಲಿ ನೀವೇನು ಮಾಡಿದ್ರಿ? ಆ್ಯಸ್ ಇಟ್ ಇಸ್ ಟೆಸ್ಟನ್ನು ತೊಗೊಂಡಿದ್ರಿ, ಹೌದಲ್ವಾ? ಟೆಸ್ಟನ್ನು ಬರೆದಿದ್ರಿ. ಸೊ ಐ ಹೋಪ್ ಎವ್ರಿ ಒನ್ ಶುಡ್ ಬಿ ರೈಟ್ ಪ್ರಾಪರ್ ಆನ್ಸರನ್ನು ಬರೆದಿದ್ದೀರಾ. ಬಟ್ ನನಗೆ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ನಾನು ಹೇಳ್ತಾ ಇದ್ದೆ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಟೆಸ್ಟನ್ನು ಬರೆಯುವಾಗ ನಿಮ್ಮ ಟೆಸ್ಟ್ ಪೇಪರ್ ಅಪಿಯರೆನ್ಸ್ ತುಂಬ ಚೆನ್ನಾಗಿರಬೇಕು, ನೀಟ್ನೆಸ್ ಆಗಿರಬೇಕು. ಎಲ್ಲರೂ ಮ್ಯಾಕ್ಸಿಮಮ್ ಆಗಿ ನೀಟಾಗಿ ಬರೆದಿದ್ದೀರಿ, ಓಕೆ. ಆದರೆ ಬೆಟರ್ ಒನ್ ಆಫ್ ದ ಬೆಸ್ಟ್ ಪೇಪರ್ ಅಂತ ಕನ್ಸಿಡರ್ ಮಾಡೋದಾದರೆ ದಟ್ ಈಸ್ ವಿಕಾಸ್ ವಿ. ಯಾಕೆಂದರೆ ಅವನು ಅಷ್ಟು ನೀಟಾಗಿ ಬರೆದಿದ್ದಾನೆ. ಎಲ್ಲಿ ಇಂಪಾರ್ಟೆಂಟ್ ಆನ್ಸರ್ ಬರುತ್ತೋ ಅದೆಲ್ಲ ನಾನು ಹೇಳಿದ್ದೆ, ಬಾಕ್ಸಲ್ಲೇ ಆನ್ಸರ್ ಬಂದರೆ ಫೈನಲಿ ಬಾಕ್ಸಲ್ಲಿ ಬರೀರಿ. ಫಾರ್ಮುಲಾಸ್ ಎಲ್ಲಿರುತ್ತೆ ಅದು ಮೆನ್ಷನ್ ಮಾಡಿ, ಗಿವನ್ ಏನು ಇದೆ ಅದನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಅಂತ. ಸೊ ನಿಮ್ಮೆಲ್ಲ ಪೇಪರ್ಸನ್ನು ಅನಾಲಿಸಿಸ್ ಮಾಡಿ ನೋಡಿದಾಗ ದಿ ಬೆಸ್ಟ್ ಪೇಪರ್ ಅಂತ ಅನಿಸಿದ್ದು ನನಗೆ ವಿಕಾಸ್ ವಿ ಇದು. ಓಕೆ ವಿಕಾಸ್, ಒನ್ಸ್ ಅಗೈನ್ ನಿನಗೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈ ಸೆಷನನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಯಾಕೆ ಪರ್ಟಿಕ್ಯುಲರ್ಲಿ ವಿಕಾಸ್ ನೇಮ್ ತೊಗೊಂಡಿದ್ದೀನಿ ಅಂತಂದರೆ ಅವನ ಆನ್ಸರ್ ಅಷ್ಟು ಪ್ರಾಪರಾಗಿತ್ತು. ನಿಮಗೆ ಒಂದ್ಸಲ ನಾನು ನೆಕ್ಸ್ಟ್ ಸೆಷನ್ ಟೆಸ್ಟ್ ಬರಿಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಟೆಸ್ಟ್ ಪೇಪರನ್ನು ಯಾವ ಥರ ಬರಿಬೇಕು ಅಂತ. ಏಕೆಂದರೆ ನೀವು 9th ಸ್ಟ್ಯಾಂಡರ್ಡಲ್ಲಿ ಬರಿತಾ ಇದ್ರಿ, ಯಾಕೆಂದರೆ ಇಲ್ಲಿ ನಾನೇ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ, ನಿಮ್ಮ ರೈಟಿಂಗು ಅದೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇತ್ತು. ಬಟ್ 10th ಸ್ಟ್ಯಾಂಡರ್ಡು ಬೋರ್ಡ್ ಎಕ್ಸಾಮ್ ಬರೆಯೋದ್ರಿಂದ ಅಲ್ಲಿ ಯಾರ್ಯಾರು ವ್ಯಾಲ್ಯೂಯೇಷನ್ಗೆ ಬಂದಿರ್ತಾರೋ ಸೊ ಕಷ್ಟ ಆಗುತ್ತೆ, ಹೌದಲ್ವಾ? ಸೊ ಬರಿಬೇಕಾದ್ರೆ ನಿಮ್ಮ ಆ್ಯಂಟಿಂಗು ಯಾರೇ ನೋಡಲಿ ಅದು ಅರ್ಥ ಆಗೋ ಥರ ಇರಬೇಕು. ಕ್ಲಿಯರ್? ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಚೆನ್ನಾಗೇ ಬರ್ತಿದ್ದೀರಾ, ಬಟ್ ಬೆಟರ್ ಅನಿಸಿದ್ದು ವಿಕಾಸ್ ವಿ. ಓಕೆ ಕ್ಲಿಯರ್. ಸೊ ಲಾಸ್ಟ್ ಟೆಸ್ಟಿನ ನಾನು ಆನ್ಸರ್ಸನ್ನು ಶೇರ್ ಮಾಡಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ನಿಮಗೆ ನಾನು ಕೊಟ್ಟಿರೋಂತಹ ನೋಟ್ಸಲ್ಲೇ ಇತ್ತು. ಎಲ್ಲ ಪ್ರಾಬ್ಲಮ್ಸಿನ ಆನ್ಸರ್ಸು ನೋಟ್ಸಲ್ಲೇ ಇತ್ತು. ಸೊ ಹಾಗಾಗಿ ನಾನು ಅದ್ರ ಸೊಲ್ಯೂಷನನ್ನು ನಾನು ಕಳಿಸ್ಲಿಲ್ಲ. ಕ್ಲಿಯರ್? ಓಕೆ, ಹಾಗಾದರೆ ನಾವು ಇವತ್ತಿನ ಸೆಷನಲ್ಲಿ ನೆಕ್ಸ್ಟ್ ಎಕ್ಸಸೈಸ್ 1.1 1.2 ಅನ್ನು ನೋಡ್ಕೊಳ್ಳೋಣ. ಕ್ಲಿಯರ್? ಸೊ ಹಾಗಾದರೆ ಏನಿದೆ 1.2 ಅಲ್ಲಿ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ಟೆಕ್ಸ್ಟ್ ಬುಕ್ಕನ್ನು ರೆಡಿ ಇಟ್ಕೊಂಡಿರಿ ನಿಮ್ಮ ಪಕ್ಕದಲ್ಲಿ. ಅಂದರೆ ನಿಮ್ಮ ವರ್ಕ್ ಏನು ರಫ್ ಶೀಟು ಅಥವಾ ಬಫ್ ಶೀಟ್ ಏನು ಇಟ್ಕೊಳ್ತೀರಾ, ನಾನು ಹೇಳುವಾಗ ಏನು ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಳ್ತೀರೋ ಸೊ ಅದನ್ನು ಬೆಟರ್ ಪಕ್ಕದಲ್ಲಿ ಇಟ್ಕೊಳ್ರಿ. ಯಾಕೆಂದರೆ ಇಲ್ಲಿಂದ ನಿಮಗೆ ಈ ಸೆಷನಿಂದ ಇಟ್ ಶುಡ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ಲಾಸಸ್ಸು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಎಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನೇ ನಾನು ಮ್ಯಾಕ್ಸಿಮಮ್ ಈ ವಿಡಿಯೋ ಕ್ಲಾಸಸ್ಸಲ್ಲಿ ನಿಮಗೆ ಏನು ಮಾಡ್ತೀನಿ, ಸಾಲ್ವ್ ಮಾಡ್ಕೊಡ್ತೀನಿ. ಕ್ಲಿಯರ್? ಸೊ ಹಾಗಾಗಿ ವಿಡಿಯೋಸನ್ನು ಪ್ರಾಪರಾಗಿ ವಾಚ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯಾವುದೇ ಪ್ರಾಬ್ಲಮ್ಸನ್ನು ಕನ್ಫ್ಯೂಷನ್ ಇಟ್ಕೋಬೇಡಿ. ಸುಮ್ಮನೆ ನಾನು ಕೊಟ್ಟಿದ್ದನ್ನು ಬರ್ಕೊಳ್ಳೋದು ಇಟ್ಕೊಳ್ಳೋದು ಅದೇ ಕೆಲಸ ಮಾಡ್ತಾ ಇದ್ದೀರಾ. ಯಾರೂ ಕೂಡ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಬೆಟರ್ ಇವತ್ತಿನ ಸೆಷನಿಂದ ನೀವು ಸ್ವಲ್ಪ ಅಲರ್ಟ್ ಆಗಿರಿ. ನಾನು ಏನು ಹೇಳ್ತೀನೋ ಅದನ್ನು ಪ್ರಾಪರಾಗಿ 2 ರಿಂದ 3 ಸಲ ವೀಡಿಯೋಸನ್ನು ನೀಟಾಗಿ ನೋಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇಟ್ಕೊಂಡು ಬೇಕಾದರೆ ನೀವು ರಿಪೀಟ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಹಾಗಾದರೆ ಇವತ್ತಿನ ಸೆಷನ್ 1.2 ಅಲ್ಲಿ ಏನಿದೆ ನೋಡ್ಕೊಳ್ಳೋಣ. ಓಕೆನಾ? ಸೊ ಓಕೆ, ಹಾಗಾದರೆ ಕನ್ಫ್ಯೂಷನ್ ಆಗಬೇಡಿ. ಯಾಕೆಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಂಟ್ರಡಕ್ಷನನ್ನು 1.1 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನನ್ನು 1.2 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ nth ಟರ್ಮ್ ಆಫ್ ಎನ್ ಎ ಪಿನ 1.3 ಅಂತ ಕೊಟ್ಟಿದ್ದಾರೆ. ಕ್ಲಿಯರ್? 1.2 ಮೀನ್ಸ್ ಎಕ್ಸಸೈಸ್ ವರ್ಕ್. ಆ ಎಕ್ಸಸೈಸ್ ವರ್ಕಿಗೆ 1.2ಗೆ ಹೋಗೋದಕ್ಕಿಂತ ಮುಂಚೆ ನಾನು ಈ nth ಟರ್ಮ್ ಆಫ್ ಎನ್ ಎ ಪಿಯಲ್ಲಿ ಬರೋವಂಥ ಈ ಕಾನ್ಸೆಪ್ಟಲ್ಲಿ ಬರೋವಂಥ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸು ಕೂಡ ತುಂಬ ಇಂಪಾರ್ಟೆಂಟು. ಸೊ ಈಗ 1 by 1 ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಕ್ಲಿಯರ್? ಇವತ್ತಿನ ಸೆಷನಲ್ಲಿ ನಾನು 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಡ್ತಾ ಇದ್ದೀನಿ. ಎಕ್ಸಾಂಪಲ್ಸಿನ ಡಿಫ್ರೆಂಟ್ ಟೈಪ್ಸ್ ಆಫ್ ಆಗಿರೋಂತಹ 3 ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ವಾಚ್ ಮಾಡ್ಕೊಳ್ಳಿ. ಗಾಟ್ ಇಟ್? ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ಯಾವುದಿದೆ ಪ್ರಾಬ್ಲಮ್ಮು ಮತ್ತು nth ಟರ್ಮ್ ಆಫ್ ಎ ಪಿನ ಇಂಟ್ರಡಕ್ಷನಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಓಕೆ, ಹಾಗಾದರೆ ಒನ್ಸ್ ಅಗೇನ್ ನಾವು ಈ ಒಂದು ಎಕ್ಸಸೈಸ್ ಬಗ್ಗೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, nth ಟರ್ಮ್ ಆಫ್ ಎನ್ ಎ ಪಿ 1.3 ಅಲ್ಲಿ ಬರೋಂಥ nth ಟರ್ಮ್ ಆಫ್ ಎನ್ ಎ ಪಿ ಬರೋಂತಹ ಕಾನ್ಸೆಪ್ಟಲ್ಲಿ ಬರೋಂತಹ ಯಾವ ಫಾರ್ಮುಲಾಸನ್ನು ಒಂದ್ಸಲ ನೋಡ್ಕೊಳ್ಳೋಣ. ಓಕೆನಾ? ಆ ಫಾರ್ಮುಲಾ ಬೇಸ್ಡ್ ಆಗಿ ಏನಾಗಿದೆ, ನಿಮ್ಮ ಎಕ್ಸಸೈಸ್ ವರ್ಗು ಏನಾಗಿದೆ, ಕಂಟಿನ್ಯೂ ಆಗಿದೆ. ಓಕೆ, ಸೊ ಹಾಗಾದರೆ ಯಾವ್ದ್ಯಾವುದು ಆ ಫಾರ್ಮುಲಾಸ್ ಬರುತ್ತೆ ನೋಡ್ಕೊಳ್ಳೋಣ. ಕ್ಲಿಯರ್? ಸಿ ಫಸ್ಟ್ ಒನ್ ನೋಡಿ, ನಾನು ಒನ್ಸ್ ಅಗೇನ್ ರಿಕಾಲ್ ಮಾಡ್ತಾ ಇದ್ದೀನಿ, ನಿಮಗೆ ಟರ್ಮ್ಸ್ಗಳನ್ನ ರಿಕಾಲ್ ಮಾಡ್ತಾ ಇದ್ದೆ. ಟರ್ಮ್ಸ್ ನೆನಪಿದೆಯಲ್ಲ, A1 A2 A3 A4 so on. ದಿಸ್ ಇಸ್ ಅ ಟರ್ಮ್ಸ್. ಆ ಪ್ರೋಗ್ರೆಷನಲ್ಲಿ ಬರುತ್ತಾ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬರುವಂತಹ ಟರ್ಮ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ನೋಡಿ ಜನರಲ್ ಫಾರ್ಮ್. ವಾಟ್ ಇಸ್ ದ ಜನರಲ್ ಫಾರ್ಮ್ ನೆನ್ಪಿಟ್ಕೊಂಡಿದ್ದೀರಲ್ಲ, ನಾನು ಶಾರ್ಟ್ ಫಾರ್ಮ್ ಆಗಿ GF ಅಂತ ಬರ್ತಿದ್ದೀನಿ. ಜನರಲ್ ಫಾರ್ಮ್ ಮೀನ್ಸ್ ವಾಟ್? ಏನಾಗುತ್ತೆ ನೋಡಿ, A, A+D
a plus 2d, a plus 3d, so on. ಈ ಥರ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ದೀಸ್ ಟು ಫಾರ್ಮುಲಾಸ್. ಈ ಎಕ್ಸಸೈಸಲ್ಲಿ ಬರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದಪ್ಪ ಅಂದರೆ ದೀಸ್ ಟು. nth ಟರ್ಮ್ ಲಾಸ್ಟ್ ಟರ್ಮ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಫಾರ್ಮುಲಾ ಯಾವುದು? ದಟ್ ಈಸ್ ವಾಟ್ an is equal to a plus n minus 1 into d. What is a plus n minus 1 into d? Clear? A plus n minus 1 into d. A means first term. Formulas. Okay, ಫಾರ್ಮುಲಾದಲ್ಲಿ n ಅಂದರೆ ನಂಬರ್ ಆಫ್ ಟರ್ಮ್ಸ್. ಆ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಸ್ ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೋ, 5 ಕೊಟ್ಟಿದ್ದಾರೋ, 6 ಕೊಟ್ಟಿದ್ದಾರೋ, ಆ ನಂಬರ್ಸನ್ನು ಬರ್ಕೊಳ್ಳೋದು. ಡಿ ಮೀನ್ಸ್ ಅಫ್ಕೋರ್ಸ್ ಯು ನೋ ದಟ್ ಈಸ್ ಎ ಕಾಮನ್ ಡಿಫ್ರೆನ್ಸ್. ಕ್ಲಿಯರ್? ಸೊ ಇದು ಸ್ಟಾರ್ಟಿಂಗ್ ಇಂದ ಕೊನೆ ಟರ್ಮ್ ಅನ್ನ ಕಂಡುಹಿಡಿಯೋದಾದ್ರೆ, ಓಕೆ, ಸೊ ಇದು ಎಂಡ್ ಇಂದ ಫ್ರಮ್ ದಟ್ ಬಿಗಿನಿಂಗ್ ಅಲ್ಲಿ ಲಾಸ್ಟ್ ಇಂದ ಆ ಪ್ರೋಗ್ರೆಷನ್ ಇಲ್ಲಿದೆ. ಪ್ರೋಗ್ರೆಷನ್ ಅಂದ್ರೆ ಇಲ್ಲಿಂದ ನಾವು ಟರ್ಮ್ಸ್ ಕಂಡುಹಿಡಿಯೋದಾದ್ರೆ ಅಥವಾ ಎಂಡ್ ಇಂದ ಟರ್ಮ್ಸ್ ಫೈಂಡ್ ಔಟ್ ಮಾಡೋದಾದ್ರೆ, ಸೊ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ? ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕ್ಲಿಯರ್? ಇದಿಷ್ಟು ಫಾರ್ಮುಲಾಸು ಈ ಒಂದು ಎಕ್ಸಸೈಸ್ ಅಲ್ಲಿ ಬರೋವಂಥದ್ದು. ಸೊ ಹಾಗಾದರೆ ನೀವು ಬೆಟರ್ ಒಂದ್ಸಲ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಫಾರ್ಮುಲಾಸು ನಾನು ಮೆನ್ಷನ್ ಮಾಡಿದ್ದೀನಲ್ಲ ಆ ಫಾರ್ಮುಲಾಸ್ ಎಲ್ಲದು ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ನೀವು ಅಂಡರ್ಲೈನ್ ಮಾಡಿಟ್ಕೊಂಡ್ರೆ ಬೆಟರ್. ಸೊ ಹಾಗಾದರೆ ಈಗ ನಿಮಗೆ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ಗೆ ಹೋಗೋಣ ಒನ್ ಬೈ ಒನ್. ಕ್ಲಿಯರ್? ಸೊ ಕಮ್ ಟು ದಟ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್. ಸೊ ಓಕೆ, ಹಾಗಾದರೆ ಎಕ್ಸಾಂಪಲ್ 3 ಇರುವಂತಹ ಎಕ್ಸಾಂಪಲ್ 3 ಏನಿದೆ, ಪ್ರಾಬ್ಲಮ್ ಏನಿದೆ ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಸೊ ನೀವು ಬೆಟರ್ ಮ್ಯಾಥಮೆಟಿಕ್ಸಲ್ಲಿ ನಾನು ಹೇಳಿದ್ದೀನಿ, ಈ ಕ್ವೆಶನ್ಸನ್ನು ಚೆನ್ನಾಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ನೀವು ಯಾವ ಥರ ಸಾಲ್ವ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ನಾನು ಕ್ವಶನಿನ ಮೀನಿಂಗ್ ಹೇಳ್ತೀನಿ, ಏನಿದೆ ನೋಡ್ಕೊಳ್ಳಿ. ಕ್ಲಿಯರ್? ಸಿ ದಟ್ ಕ್ವಶನ್. ಫೈಂಡ್ ದ 10th ಟರ್ಮ್ ಆಫ್ ದ AP ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಂದರೆ ಫೈಂಡ್ ದ 10th ಟರ್ಮ್ ಅಂದರೆ 10th ಟರ್ಮ್ ಮೀನ್ಸ್ 10ನೆಯ ಸಂಖ್ಯೆ. ಎಷ್ಟನೆಯ ಸಂಖ್ಯೆ? 10ನೆಯ ಸಂಖ್ಯೆ. ಟರ್ಮ್ ಆಫ್ ದ AP. ಇನ್ನೊಂದು AP ಕೊಟ್ಟಿದ್ದಾರೆ. ಎಷ್ಟು ಟರ್ಮ್ಸ್ ಇದೆ APಯಲ್ಲಿ? 1 2 3 ಇದೆ. ಎಷ್ಟಿದೆ? ಓನ್ಲಿ 3 ಟರ್ಮ್ಸ್ ಇದೆ. ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಷ್ಟನೇದು? 10ನೇದು. ಎಷ್ಟನೇದು ಫೈಂಡ್ ಔಟ್ ಮಾಡಬೇಕಾಗಿರೋದು ನೀವು? 10ನೆಯ ಸಂಖ್ಯೆ ಯಾವುದು ಅಂತ ಕಂಡುಹಿಡಬೇಕು. ಇಲ್ಲಿ ನೋಡಿ, ಜಸ್ಟ್ 2 ಅನ್ನೋದು ಫಸ್ಟ್ ಟರ್ಮ್. ಓಕೆ, 7 ಅನ್ನೋವಂಥದ್ದು ಸೆಕೆಂಡ್ ಟರ್ಮು, 12 ಅನ್ನೋವಂಥದ್ದು ಥರ್ಡ್ ಟರ್ಮ್, 4 ಟರ್ಮ್ ಗೊತ್ತಿದೆಯಾ? ಇಲ್ಲ. 5th 6th 7th 8th 9th. ಓಕೆ, ಇದು ಯಾವುದು ಗೊತ್ತಿಲ್ಲ. ಸೊ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದದು? 10th ಟರ್ಮ್. ದಟ್ ಈಸ್ ಮೀನ್ಸ್ 10th ಟರ್ಮ್ ಮೀನ್ಸ್ A10. ದಟ್ ಈಸ್ ವಾಟ್? A10 ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಒಂದು ಪ್ರೋಗ್ರೆಷನ್ ಅಲ್ಲಿ 10 ಸಂಖ್ಯೆಗಳಿದೆ. ಸೊ ಹೆಂಗ್ ಮಾತಾಜಿ 10 ಅಂದ್ರೆ ಅಫ್ಕೋರ್ಸ್ 10th ಟರ್ಮ್, ಲಾಸ್ಟ್ ಟರ್ಮ್, 10ನೆಯ ಸಂಖ್ಯೆ ಅಂತಾನೆ ಕೊಟ್ಟಿರ್ತಾರೆ ಅವರು. 10th ಟರ್ಮ್ ಅಂದರೆ ಲಾಸ್ಟ್ ಟರ್ಮ್. ಸೊ ಈಗ ಲಾಸ್ಟ್ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಲಾಸ್ಟ್ ಟರ್ಮ್ ಮೀನ್ಸ್ 10th ಟರ್ಮ್. ಆ ಒಂದು ಪ್ರೋಗ್ರೆಷನ್ ಅಲ್ಲಿ ನೆನ್ಪಿಟ್ಕೊಳ್ರಿ, ಆ ಒಂದು ಪ್ರೋಗ್ರೆಷನ್ ಅಲ್ಲಿ ಎಷ್ಟು ಸಂಖ್ಯೆಗಳಿದೆಯೋ ನಮಗೆ ಗೊತ್ತಿಲ್ಲ. ಕೊಟ್ಟಿರೋದವರು 3 ಸಂಖ್ಯೆಗಳು. ಯಾವ್ದು 3 ಸಂಖ್ಯೆ? 2 7 and 12 ಮಾತ್ರ ಕೊಟ್ಟಿದ್ದಾರೆ. ಸೊ ಈ ಸಂಖ್ಯೆಗಳನ್ನ ಬಳಸ್ಕೊಂಡು ನಾವು ಈ ಒಂದು ಪ್ರೋಗ್ರೆಷನ್ ಅಲ್ಲಿ ಕೊನೆಯ 10ನೆಯ ಸಂಖ್ಯೆಯನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಎಷ್ಟನೇ ಸಂಖ್ಯೆನ? 10ನೆಯ ಸಂಖ್ಯೆಯನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹೆಂಗೆ ಮಾಡೋದು ಮಾತಾಜಿ? ಸುಮ್ಮನೆ ಬರ್ಕೋತಾ ಕೂತ್ಕೋತೀರಾ? ನೋ, ಬೆಟರ್ ವಿ ಹ್ಯಾವ್ ಟು ಯೂಸಿಂಗ್ ದ ಫಾರ್ಮುಲಾ. ಓಕೆ, ನೆನಪಿದೆಯಲ್ಲ? nth ಟರ್ಮ್ ಆಫ್ ಎನ್ AP ನಾನು ಬರ್ಸಿದ್ದೀನಿ ಫಾರ್ಮುಲಾ. ಏನು ಫಾರ್ಮುಲಾ? ಏನು? AN is equal to A plus n minus 1 into D. ಕ್ಲಿಯರ್? ಸೊ ಈಗ ಸೊಲ್ಯೂಷನ್ಗೆ ಹೋಗೋದಕ್ಕಿಂತ ಮುಂಚೆ ಗಿವನ್ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಗಿವನ್ ಬರ್ಕೊಂಡ್ರೆ ನಿಮ್ಗೆ ಅರ್ಧ ಪ್ರಾಬ್ಲಮ್ಸು ಸಾಲ್ವ್ ಆದಾಗೆ. ಕ್ಲಿಯರ್? ಸೊ ಹಾಗಾದರೆ ಬರ್ಕೊಳ್ಳೋಣ ಗಿವನ್ ಅನ್ನ ಒನ್ಸ್ ಅಗೇನ್ ಲುಕ್ ಅಟ್ ದಟ್. ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊಲ್ಯೂಷನ್ ಸಿ ಗಿವನ್ ನೋಡ್ಕೊಳ್ಳಿ. ಇದು ಪ್ರೋಗ್ರೆಷನ್ ಅಲ್ವಾ? ಒನ್ಸ್ ಅಗೇನ್ ನಾನು ಬರ್ಕೊಳ್ತೀನಿ. 2 7 12 ಸೊ ಆನ್. ದಟ್ ಈಸ್ ದ progression. Clear? So ಹಾಗಾದ್ರೆ ಫಸ್ಟ್ ಟರ್ಮ್, what is that first term? A. First term is equal to what? A. A is equal to what? 2. A is equal to what? 2. D ಫೈಂಡ್ ಔಟ್ ಮಾಡಬೇಕಲ್ವಾ? ಫಾರ್ಮುಲಾದಲ್ಲಿ D ವ್ಯಾಲ್ಯೂ ಬಂದಿರುತ್ತೆ. ಎಸ್ ಎನ್ ಆಗಲಿ ಎನ್ ಆಗಲಿ A and D ವ್ಯಾಲ್ಯೂ ನೀವು ಮಸ್ಟ್ ಅಂಡ್ ಶುಡ್ ಆಗಿ ತಿಳ್ಕೊಂಡೇಬೇಕು. ಕ್ಲಿಯರ್? ಸೊ ಹಾಗಾದ್ರೆ D ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ? D is equal to A2 minus A1.
ಯಾವುದಾದ್ರೂ ಒಂದು ಸೆಟ್ ಆಫ್ ಸಕ್ಸೆಸಿವ್ ಟರ್ಮ್ಸ್ಗಳನ್ನ ತೊಗೊಂಡ್ರೆ ಸಾಕು. ಯಾಕೆಂದರೆ ಎಲ್ಲದನ್ನು ಇಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕ್ವೆಶನ್ ಕೊಟ್ಟಿದ್ದಾರೆ ಅಂದರೆ ಆಲ್ರೆಡಿ ಅದು AP ಆಗಿದೆ ಅಂತ. ಓಕೆ, ಸೊ ಹಾಗಾದರೆ D is equal to A2 minus A1. D is equal to A2 minus A1. ಸಿಂಪ್ಲಿಫೈ ಮಾಡ್ಕೊಳ್ಳೋಣ. A2 ವ್ಯಾಲ್ಯೂ is equal to what? 7. ಅಂದರೆ ಎರಡನೆಯ ಸಂಖ್ಯೆ, ಆ ಒಂದು ಪ್ರೋಗ್ರೆಷನ್ನಿನ ಎರಡನೇ ಸಂಖ್ಯೆ, ಸೆಕೆಂಡ್ ಟರ್ಮ್. ಕ್ಲಿಯರ್? ದಟ್ ಇಸ್ ವಾಟ್? 7. ಫಸ್ಟ್ ಟರ್ಮ್ ಮೊದಲನೇ ಸಂಖ್ಯೆ ಯಾವುದಿದೆ? ದಟ್ ಈಸ್ 2. 7 minus 2. ಆನ್ಸರ್ is equal to what? 5. So D value is equal to what? 5. D value common difference is equal to what? 5. So ಹಾಗಾದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ. 7 minus 2 is equal to what? 5. 12 minus 7 is equal to what? 5. ಬರುತ್ತಲ್ವಾ? ಬೇಕಂದ್ರೆ ನೀವು ರಫ್ ವರ್ಕಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ನೆನ್ಪಿಟ್ಕೊಳ್ರಿ, A ವ್ಯಾಲ್ಯೂ ಆಯಿತು, D ವ್ಯಾಲ್ಯೂ ಆಯಿತು. ಸೊ AN ಅಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಇನ್ನೇನು ಬೇಕು? ನಮಗೆ N ಬೇಕು. ಕ್ಲಿಯರ್? ಸೊ N ಅಂದರೆ ಏನಾಗುತ್ತೆ ಮತ್ತೆ N? ನಂಬರ್ ಆಫ್ ಟರ್ಮ್ಸ್. N is equal to what? ನಂಬರ್ ಆಫ್ ಟರ್ಮ್ಸ್. ಒಂದು ಪ್ರೋಗ್ರೆಷನ್ ಇದೆ, ಆ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಸ್ಗಳು ಕೊಟ್ಟಿದ್ದಾರೆ, 10 ಟರ್ಮ್ಸ್ ಕೊಟ್ಟಿದ್ದಾರೋ, 20 ಟರ್ಮ್ಸ್ ಕೊಟ್ಟಿದ್ದಾರೋ, ನಂಬರ್ ಆಫ್ ಟರ್ಮ್ಸ್. ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ಈ ಪ್ರೋಗ್ರೆಷನಲ್ಲಿ ಎಷ್ಟು ಟರ್ಮ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಅವರು? 10th ಟರ್ಮ್ ಅಂತ ನಾನು ಹೇಳಿದ್ದೀನಿ. 10th ಟರ್ಮ್ ಅಂದರೆ ಆ ಪ್ರೋಗ್ರೆಷನಲ್ಲಿ 10ನೇದೇ ಕೊನೆಯದು. ಹಾಗಾದರೆ ಎಷ್ಟಾಗುತ್ತೆ 10ನೇದು ಕೊನೆಯದು ಅಂದರೆ? ಆ ಒಂದು ಪ್ರೋಗ್ರೆಷನಲ್ಲಿ 10 ಸಂಖ್ಯೆಗಳಿದೆ. ಎಷ್ಟು ಸಂಖ್ಯೆಗಳಿದೆ? 10 ಸಂಖ್ಯೆಗಳಿದೆ. ನೆನ್ಪಿಟ್ಕೊಡ್ರಿ, ಆ ಪ್ರೋಗ್ರೆಷನಲ್ಲಿ ಎಷ್ಟು ಸಂಖ್ಯೆಗಳಿದೆ? 10 ಸಂಖ್ಯೆಗಳಿದೆ. ಸೊ ಹಾಗಾದ್ರೆ N is equal to what? 10. N is equal to what? 10. ನೆನ್ಪಿಟ್ಕೊಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಆ ಒಂದು ಪ್ರೋಗ್ರೆಷನಲ್ಲಿ ಎಷ್ಟು ಸಂಖ್ಯೆಗಳಿದೆ? 10 ಸಂಖ್ಯೆಗಳಿದೆ. ಕೊನೆ ಸಂಖ್ಯೆನೇ 10ನೇ ಸಂಖ್ಯೆ. 10ನೇ ಸಂಖ್ಯೆನೇ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ? ಒಂದು ಪ್ರೋಗ್ರೆಷನ್ ಅಲ್ಲಿ 10 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಮೊದಲಿನ 3 ಸಂಖ್ಯೆಗಳು ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ. ಫಸ್ಟ್ 3 ಟರ್ಮ್ಸ್ ಯು ನೋ ದಟ್. ಓಕೆ, ವಾಟ್ ಇಸ್ ದ 10th ಟರ್ಮ್? 10ನೇ ಸಂಖ್ಯೆ ಯಾವುದು? ನೀವು ಅದನ್ನೇ ಕಂಡುಹಿಡಿಬೇಕಾಗಿರೋದು. ಓಕೆನಾ? ಸೊ ಹಾಗಾದ್ರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು, ವಾಟ್ ಇಸ್ ದಟ್ ಫಾರ್ಮುಲಾ? AN is equal to A plus N minus 1 into D. ಇದೆ ಅಲ್ವಾ ಫಾರ್ಮುಲಾ? ಓಕೆ, ಈ ಫಾರ್ಮುಲಾ ಬಂದ ತಕ್ಷಣ ಯು ಪುಟ್ ಇನ್ ಅ ಬಾಕ್ಸ್. ಕ್ಲಿಯರ್? ಸೊ ಹಾಗಾದ್ರೆ ವ್ಯಾಲ್ಯೂಸ್ ಅನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎ ಎಷ್ಟನೇ ಸಂಖ್ಯೆಯನ್ನ ಕಂಡುಹಿಡಬೇಕು ನಾವು? ಯಾವ ಸಂಖ್ಯೆಯನ್ನ ಕಂಡುಹಿಡಬೇಕು ಪ್ರೋಗ್ರೆಷನ್ ಅಲ್ಲಿ? N means what? A 10th term. What is it? A 10th term is equal to A value is equal to what? 2. A value is equal to what? 2 plus formula adu plus into N value is equal to what? 10. N value is equal to what? 10 minus of 1, sorry, minus 1 into D value is equal to what? 1 here, D value is equal to what? 5. D value is equal to what? 5. So ಹಾಗಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಒಂದ್ಸರಿ C2 ಹಾಗೆ ಬರ್ಕೊಳ್ತೀನಿ. ಪ್ಲಸ್ 10 minus 1 is equal to what? 9 into 5 into 5 is equal to, ಇಲ್ಲೇ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 2 as it is ಹಾಗೆ ಬರ್ಕೊಳ್ತೀನಿ. 2 plus 9 5s are what? 9 5s are 45. ಹೌದಲ್ವಾ? 9 45. So is equal to 45 plus 2 ಅಂದರೆ 47. What is it? 47. 9 plus 2 is equal to what? 47. What is the value of that AN? 10ನೇ ಸಂಖ್ಯೆ ಏನಾಗಿದೆ? ಆ ಒಂದು ಈ ಪ್ರೋಗ್ರೆಷನ್ನಿನ 10ನೇ ಸಂಖ್ಯೆ ಏನಾಗಿದೆ? ನಮಗೆ 47 ಬಂದಿದೆ. ಏನು ಬಂದಿದೆ? 47 ಬಂದಿದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ಇನ್ನೊಂದ್ಸಲ ಈ ಪ್ರಾಬ್ಲಮನ್ನು ರಿಕಾಲ್ ಮಾಡ್ತಾ ಇದ್ದೀನಿ. ಏನಿದೆಯಪ್ಪ ಅಂದರೆ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಆ ಪ್ರೋಗ್ರೆಷನಲ್ಲಿ 10ನೇ ಸಂಖ್ಯೆ, ಕೊನೆಯ ಸಂಖ್ಯೆಯನ್ನು ನೀವು ಕಂಡುಹಿಡಬೇಕು. ಓಕೆ, ಸೊ ಕೊನೆಯ ಸಂಖ್ಯೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಯೂಸಿಂಗ್ ದ ಫಾರ್ಮುಲಾಸ್. ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ? AN is equal to A plus N minus 1 into D ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ಗಿವನ್ ಏನೇನಿದೆ ಬರ್ಕೊಂಡ್ಬಿಟ್ಟಿದ್ದೀವಿ. A is equal to 2, D ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಆನ್ಸರ್ ಎಷ್ಟು ಬಂದಿದೆ? 5 ಬಂದಿದೆ. D ವ್ಯಾಲ್ಯೂ is equal to 5. N means ನಂಬರ್ ಆಫ್ ಟರ್ಮ್ಸ್. ಆ ಪ್ರೋಗ್ರೆಷನಲ್ಲಿ 10 ಸಂಖ್ಯೆ ಇದೆ. ಹೌದಲ್ವಾ? ಯಾವ ಥರ 10 ಸಂಖ್ಯೆ ಇದೆ ಅಂತ ನಾನು ಹೇಳಿದ್ದೀನಿ. ಸೊ N is equal to 10. ಸೊ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಫೈನಲಿ A10 is equal to what? 47. A10 is equal to what? 47. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಬೇಕಾದರೆ ಒಂದ್ಸಲ ಇನ್ನೊಂದ್ಸಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ.